ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಊರಿಗೆ ಬಂದದ್ದು ಒಂದಿನ. ನಮ್ಮೂರಲ್ಲಿ ಇವತ್ತು ಬೆಳಿಗ್ಗೆನೇ ಸುಮ್ಮನೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಈ ಥರ ರೋಡೆಲ್ಲ ಆಟ ಆಡ್ತಾಯಿದ್ರು. ನಾಯಿ ಮರಿಗಳು ನೋಡ್ಕೊಂಡು ಇನ್ನು ನಮ್ಮ ರಿಷಿ ಅದು ಕುರಿ ಕೋಳಿ ಅಂದ್ಕೊಂಡು ಆಟ ಆಡ್ಕೊಂಡು ನಿಂತಿದ್ದ. ನಾಯಿಗಳಂತೂ ಜಾಸ್ತಿನೇ ಅವೆ ಊರ ಕಡೆ, ಹಾಗಾಗಿ ನಿಂತಿದ್ರು ಅವರು ಆಟ ಆಡ್ಕೊಂಡು. ನೋಡಿ, ನನ್ನ ಚಿಕ್ಕ ಮಗ ಅಲ್ಲೋಸಿ ಇವತ್ತು ನಿಂತಿದ್ದ, ತಿರ್ಗಿ ಮತ್ತೆ ಇಲ್ಲೊಂದು ಸ್ವಲ್ಪ ಹೊತ್ತು ಎಲ್ಲೋ ಒಂದು ಕಡೆ ಊರಲ್ಲಿ ಆಟ ಆಡ್ತಾಯಿದ್ದ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹೊಲ್ದ ಹತ್ರ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಹೊಲ್ದ ಹತ್ರ ಹೋಗಿದ್ದೆ. ಇದು ನೋಡಿ, ಇದು ಮುನಿಗೆ ಹೊರ್ಗಡೆ ಅಡುಗೆ ಮಾಡಿ ಊಟ ಮಾಡೋದು. ಈ ಥರ ಒಲೆ ಹಾಕ್ಕೊಂಡು ಊಟ ಮಾಡ್ತಾವ್ರೆ. ಇದು ನಮ್ಮ ತೋಟ ಈ ಥರ ಐತೆ ನೋಡಿ, ಬೋರ್ ಕೊರೆಸಿರೋದು. ಮತ್ತು ಅಲ್ಲೇ ಎಳ್ನೀರು ನೋಡಿ, ಎಳ್ನೀರು ಬೇಕು ಅಂತಿದ್ದ ಅಂದ್ಬಿಟ್ಟು ನಮ್ಮ ರಿಷಿ ಅಲ್ಲೇ ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಎಳ್ನೀರು ಕಿತ್ಕೊಂಡು, ಮತ್ತು ಬಾವಿ ಹೊಲ್ದ ಹತ್ರನೇ ಅಲ್ಲೇ ಬಾವಿ ಐತೆ. ಅಲ್ಲಿ ನೆಲ್ಲಿಕಾಯಿ ಮರ ಇತ್ತು ಅಂತ ಹೇಳ್ಬಿಟ್ಟು ನನ್ನ ಮಗ ನೆಲ್ಲಿಕಾಯಿ ಬೇಕು ಅಂತ ಹೇಳ್ದ ಅಂದ್ಬಿಟ್ಟು ನಮ್ಮ ಅತ್ತೆ ಕಿತ್ಕೊಟ್ರು ನೆಲ್ಲಿಕಾಯಿನ. ನವಿಲುಗರಿ ನೋಡಿ ಎಲ್ಲಂದ್ರೆ ಅಲ್ಲಲ್ಲೇ ಬಿದ್ದಾವೆ. ಅಲ್ಲೇ ಹುಣ್ಸೆಹಣ್ಣು ಮರ ನೋಡಿ, ಹುಣ್ಸೆಕಾಯಿ. ಊರ ಕಡೆ ಬಂದರೆ ಇವೆಲ್ಲ ಸಿಗುತ್ತೆ, ನೋಡೋಕ್ಕೂ ಸಿಗುತ್ತೆ, ತಿನ್ನೋಕ್ಕೂ ಸಿಗುತ್ತೆ. ಹಳ್ಳು ಗಿಡ ಇದು. ತಲೆಗೆ ಹರಳೆಣ್ಣೆ ಹಾಕ್ತೀವಲ್ಲ, ಇದೇ ಗಿಡ ಅದು. ಇದರಿಂದನೇ ಮಾಡೋದು. ಬಾಳೆಕಾಯಿ ಇರ್ಬೋದು. ತೆಂಗಿನ ಸಸಿ ನೆಟ್ಟವ್ರೆ ನಮ್ಮ ಅತ್ತೆಯವರು. ತೆಂಗಿನ ಸಸಿ, ಬಾಳೆ ಗಿಡ ಮತ್ತು ಪರಂಗಿ ಗಿಡ ಎಲ್ಲ ಇನ್ನೊಂದು ಸ್ವಲ್ಪ ನೆಟ್ಟವ್ರೆ. ಅವೆಲ್ಲ ಇನ್ನೂ ಚಿಕ್ಕ ಸಸಿ, ಅವಿನ್ನೂ ಬಂದಿಲ್ಲ. ನಮ್ಮ ಅತ್ತೆ ನನ್ನ ಮಗನ ನಾನು ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ, ಅವನು ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಹೋಯ್ತಾವ್ರೆ. ಇಲ್ಲೆಲ್ಲ ಕಾಕಡ ಗಿಡ, ಕನಕಾಂಬ್ರ, ಸೀಬೆ ಗಿಡ ಎಲ್ಲ ನೆಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು. ಹಂಗೆ ಹೇಳ್ಕೊಂಡು ಹೋಯ್ತಾಯಿದ್ದು. ಇನ್ನು ಕಬ್ಬು ಹಾಕವ್ರೆ. ಕಬ್ಬು ಅದು ಒಂದು ಕಿತ್ಕೊಂಡು ಎಲ್ಲ ಏನೇನು ಸಿಗುತ್ತೆ ಎಲ್ಲ, ಪರಂಗಿ ಹಣ್ಣು, ನೆಲ್ಲಿಕಾಯಿ, ಎಳ್ನೀರು, ಕಬ್ಬು ಎಲ್ಲ ಒಂದೊಂದು ರೌಂಡು ಟೇಸ್ಟ್ ಮಾಡಿದ್ದೇ ಆಯಿತು. ನನ್ನ ಮಗ, ನಾನು ಮಾಡಿದೆ. ನೋಡಿ, ಕುರಿ ಆಡು ಮೈಕೊಬಿಡ್ತವೆ ಅಂತ ಆ ಥರ ಮುಚ್ಚಿರೋದು. ಈ ಕಡೆ ಬ್ಯಾಕ್ಗ್ರೌಂಡ್ ನೋಡಿ ಈ ಥರ ಕಾಣಿಸುತ್ತೆ. ಇನ್ನು ಅಲ್ಲಿಂದ ಶೆಡ್ಡು ಅಂತ ಮಾಡವ್ರೆ. ಶೆಡ್ ಹತ್ರ ಈ ಥರ ಕೂತ್ಕೊಂಡು ತಿಂತಾಯಿದ್ದೆ. ತಂದಿರೋ ನೆಲ್ಲಿಕಾಯಿ ಎಲ್ಲ ಜೋಬೊಳಗಡೆ ಇಟ್ಕೊಂಡು, ಮತ್ತು ಕಬ್ಬು ಬಿಡಿಸ್ಕೊಟ್ಟಿದ್ರು ನಮ್ಮತ್ತೆ, ತಿಂತಾಯಿದ್ದ. ಕಬ್ಬು ಜಜ್ಕೊಂಡು ಅದನ್ನು ಹಂಗೆ ಇದ್ರೊಳಗೆ ಹೊಟ್ಟೆ ಹತ್ರ ಇಟ್ಕೊಂಡು ಬಟ್ಟೆ ಒಳಗಡೆ ತಿಂತಾಯಿದ್ದ. ಅಲ್ಲೇ ಕೋಳಿ ಬಿಟ್ಟವ್ರೆ. ಕೋಳಿ ಅಲ್ಲೂ ನೋಡಿ ಹೂವು ಎಲ್ಲ ಹಾಕವ್ರೆ. ಕಣ ಅಲ್ಲೇ ಕಣನೂ ಮಾಡವ್ರೆ, ರಾಗಿ ಬಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಕಣನೂ ಮಾಡವ್ರೆ. ಮೆಣಸಿನ್ಕಾಯಿ, ನ್ಯಾಚುರಲ್ ಮೆಣಸಿನ್ಕಾಯಿ ಸ್ವಂತ ಬಂದಿರೋದು, ಅದೇನೆ ಸ್ವತಃ ಹಸಿಮೆಣ್ಸಿನ್ಕಾಯಿ. ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಹೊಲ್ದ ಹತ್ರ ಒಂದು ದಿವಸ ಈ ವಿಡಿಯೋ ಅಷ್ಟೇ. ಮನೆ ಒಳಗಡೆ ಎಲ್ಲ ಏನೇನು ಅದೆಲ್ಲ ಮಾಡೋಕ್ಕಾಗಿಲ್ಲ. ನನ್ನ ಕೈಲಿ ಆದಷ್ಟು ಮಾಡಿದ್ದೀನಿ. ಕೋಳಿಗಳು ಕುಡಿಯೋಕ್ಕೆ ಆಗಿರ್ಬೋದು, ಕುರಿಗಳು ಕುಡಿಯೋಕ್ಕೆ ಈ ಥರ ಗುಂಡಿ ಥರ ಮಾಡ್ಕೊಂಡು, ಅದು ಅಲ್ಲಿ ತೋರಿಸೋದು ದೊಡ್ಡ ಬಾವಿ, ಇದು ಚಿಕ್ಕದು. ಈ ಥರ ಮಾಡ್ಕೊಂಡವ್ರೆ. ಮತ್ತು ಅವರೆಕಾಯಿ ಆಗಲೇ ಎಲ್ಲ ತಳ್ಳಾಗ್ಬಿಟ್ಟಿದ್ದಿವೆ. ಸ್ವಲ್ಪ ಅಲ್ಲೇ ಇತ್ತಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೆ. ನನ್ನ ಮಗ ಮಳ್ಳೇಲಂತೂ ಒಸಿ ಆಟ ಆಡಲಿಲ್ಲ. ಹೆಂಗೂ ಸ್ನಾನ ಮಾಡಿಸ್ತೀನಲ್ಲ ಅಂತ ಹೇಳ್ಬಿಟ್ಟು ಆಟ ಆಡೋಕ್ಬಿಟ್ಟೆ. ಇದು ರಾಗಿ ಕಣದಲ್ಲಿ ಈ ಥರ ಇರೋದು. ಇದರಲ್ಲಿ ಒಂದು ಸ್ವಲ್ಪ ಬಿದ್ದು ಒದ್ದಾಡ್ದ. ಅದೆಲ್ಲ ಕಟ್ತಾ ಬರ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಇದು ಮಾಡ್ದೆ. ಈ ಗರಿ ಬಂದು ಅದು ಹಂಚಿ ಕಡ್ಡಿ ಮಾಡ್ತೀವಲ್ಲ, ಹಂಚಿ ಕಡ್ಡಿನ ಹೊರ್ದಿರೋದು ನಮ್ಮತ್ತೆ. ಅಲ್ಲಿ ಹಾಕವ್ರೆ.
ನನ್ನ ಋಷಿ ಎಲ್ಲಿ ಹೋಗ್ತಾನೆ ಇವನು ಅಲ್ಲೇ ಹೋಗೋದು. ನೋಡಿ ನನ್ನ ಮಗ ಯಾವ ಥರ ಆಡ್ತಾವನೆ. ಆಟ ಆಡೋದೆ, ಬಿಸಿಲು ಹಂಗೆ ಹೊಡಿತಾನೆ ಇತ್ತು. ನಾವು ಇಲ್ಲಿ ಶೆಡ್ಡಲ್ಲಿ ಕೂತಿದ್ದವು ಸ್ವಲ್ಪ ಹೊತ್ತು. ಇವರು ಆಟ ಆಡ್ತಾಯಿದ್ರಲ್ಲ ಅಂತ ಹೇಳ್ಬಿಟ್ಟು ಕಬ್ಬೆಲ್ಲ ತಿನ್ಕೊಂಡು ನೆಲ್ಲಿಕಾಯಿ ಎಲ್ಲ ತಿನ್ಕೊಂಡು ಕೊನೆಗೆ ದಾವರ್ತು ಅಂತ ಹೇಳ್ಬಿಟ್ಟು ಕಿತ್ಕೊಬಂದಿದ್ರಲ್ಲ ಎಳ್ನೀರು ಅದ ಕುಡಿದ್ಬಿಟ್ಟು ಎಲ್ಲ ಮನೆಗೆ ಬಂದು ಸ್ವಲ್ಪ ಅಲ್ಲೇ ಅವರೆಕಾಯಿ ಕಿತ್ಕೊಬಂದಿದ್ವಲ್ಲ ಅದನ್ನ ಉಪ್ಸಾರು ಮಾಡಿ ಅನ್ನ ಮಾಡಿದೆ. ನನ್ನ ಮಗ ಇಲ್ಲೇ ಕೂತವನೇ ನೋಡಿ. ಆಮೇಲೆಲ್ಲ ಊಟ ಎಲ್ಲ ಮುಗಿಸಿ ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಒರೆಸ್ದೆ ಕ್ಲೀನ್ ಮಾಡಿ ಅಡುಗೆ ಊಟ ಮಾಡಿಬಿಟ್ಟು ಆಮೇಲೆ ಹೂವು ಸ್ವಲ್ಪ ಇದ್ದ ಹೂವನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ಬಿಟ್ಟು ಸ್ನಾನ ಮಾಡಿ ಪೂಜೆನೂ ಮಾಡಿದೆ. ಇನ್ನು ನಾನು ನಮ್ಮೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾಯಿದ್ದೆ ಪೂಜೆ ಮುಗಿಸಿ. ಋಷಿ ಅಲ್ಲೇ ಇರ್ತೀನಿ, ನಮ್ಮ ಅತ್ತೆ ಇಲ್ಲೇ ಇರಲಿ ಅಂತ ಹೇಳ್ತಾಯಿದ್ರು. ನನ್ನ ಮಗ ಚಿಕ್ಕವನು ಮಲಗಿದ್ದ. ಆಮೇಲೆ ಎದ್ದ ಬಸ್ ಬರೋ ಟೈಮ್ಗೆ ಬಸ್ಸಿಗೆ ಬರೋಣ ಅಂತ ಹೇಳ್ಬಿಟ್ಟು ಬರ್ತಿದ್ದೆ. ಅವನು ನಮ್ಮ ಅತ್ತೆ ಅಲ್ಲೇ ಇಟ್ಕೊಂಡು ಅವರೇ ಕಳಿಸ್ತೀನಿ ನಾಳೆ ಅಂತ ಹೇಳ್ಬಿಟ್ಟು ಬಸ್ ಬತ್ತು ನಮ್ಮ ಊರಿಗೆ ಬಂದು. ಥ್ಯಾಂಕ್ ಯು.